ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಯಮಗಳು ಗಾಳಿಗೆ, ನಿಗದಿತ ಅವಧಿಯು ಮುಕ್ತಾಯ. ಆದರೂ ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುತ್ತಾ ಧಗಧಗಿಸುತ್ತಿದೆ ಆ ಟೋಲ್ ಗೇಟ್. ಹೌದು, ರಾಷ್ಟ್ರೀಯ ಹೆದ್ದಾರಿ 75ರ ಬ್ರಹ್ಮರಕುಟ್ಲು ಟೋಲ್ ಗೇಟ್ ವಿರುದ್ಧ ಈಗ ಜನಾಕ್ರೋಶ ಮುಗಿಲು ಮುಟ್ಟಿದೆ. ಈ ಅನ್ಯಾಯದ ಟೋಲ್ ಸಂಗ್ರಹಕ್ಕೆ ಇನ್ನೆಷ್ಟು ಕಾಲ ಎಂದು ರೊಚ್ಚಿಗೆದ್ದಿರುವ ಸಾರ್ವಜನಿಕರ ದನಿಗೆ ಈಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಸಾಥ್ ನೀಡಿದೆ. ಕಳೆದ ಬರೋಬ್ಬರಿ 23 ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಅನಗತ್ಯವಾಗಿ ಟೋಲ್ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಅಕ್ರಮ ಟೋಲ್ ದಂಧೆಗೆ ತಕ್ಷಣವೇ ಬ್ರೇಕ್ ಹಾಕಬೇಕು ಮತ್ತು ಬ್ರಹ್ಮರಕುಟ್ಲು ಟೋಲ್ ಗೇಟ್ ಅನ್ನು ಪೂರ್ಣವಾಗಿ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಎಸ್ಡಿಪಿಐ ಬೃಹತ್ ಅಭಿಯಾನಕ್ಕೆ ಚಾಲನೆ ನೀಡಿದೆ. 23 ವರ್ಷಗಳ ಸುಲಿಗೆ ವಿರುದ್ಧ ಕರಾವಳಿ ಜನತೆಯ ಬೃಹತ್ ಆಕ್ರೋಶ. ಜಿಲ್ಲಾಧಿಕಾರಿ ಕಚೇರಿ ಚಲೋ, ಟೋಲ್ ರದ್ದುಪಡಿಸಲು ಆಗ್ರಹಿಸಿ ಎಸ್ಡಿಪಿಐಯಿಂದ ಬೃಹತ್ ಪ್ರತಿಭಟನಾ ಜಾಥಾ. ಅವಧಿ ಮುಗಿದರೂ ನಡೆಯುತ್ತಿರುವ ಅಕ್ರಮ ಟೋಲ್ ಪ್ಲಾಜಾವನ್ನು ತಕ್ಷಣವೇ ಬಂದ್ ಮಾಡಿ ಎಂದು ಆಗ್ರಹ. ರಸ್ತೆ ಸರಿಯಿಲ್ಲ, ಭದ್ರತೆ ಇಲ್ಲ, ಆದರೂ ಜೇಬು ಬಿಸಿ ಮಾಡುತ್ತಿರುವ ಈ ಟೋಲ್ ಗೇಟ್ ತೆರವುಗೊಳ್ಳುತ್ತಾ? ಆಡಳಿತ ವ್ಯವಸ್ಥೆ ಈ ಜನಾಕ್ರೋಶಕ್ಕೆ ಮಣಿಯುತ್ತಾ? ಕಾದು ನೋಡಬೇಕಿದೆ. ಶಾಶ್ವತವಾಗಿ ನಾಶನವಾಗುವವರೆಗೆ ನಮ್ಮ ಹೋರಾಟ ನಿಲ್ಲದು. ಸಮಸ್ತ ಜನತೆ, ಕಾರ್ಮಿಕರು, ಯುವಕರು ಎಲ್ಲರೂ ಒಗ್ಗೂಡಿಕೊಂಡು ಸಂತ್ರಸ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೃಹತ್ ಮಾದರಿಯಲ್ಲಿ ಭಾಗವಹಿಸಿ ಈ ಲೂಟಿಕೋರರ ವ್ಯವಸ್ಥೆಗೆ ಮೃತ್ಯುಂಜಯನ್ನು ಬಾರಿಸಿ ಹೋರಾಟವೇ ನಮ್ಮ ಬದುಕು, ಗೆಲುವು ನಮ್ಮ ಗುರಿ. ಆತ್ಮೀಯರಾದ ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.